ಇಡೀ ರಾಷ್ಟ್ರ ರಾಜಕಾರಣದ ಗಮನ ಸೆಳೆದಂತಹ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. 8 ಗಂಟೆಯಿಂದ ಕೌಂಟಿಂಗ್ ಶುರುವಾಗುತ್ತೆ. 5 ರಾಜ್ಯಗಳ ಫಲಿತಾಂಶ ಪ್ಲಸ್ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ. ಈ 5 ರಾಜ್ಯಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಅದು ಪಶ್ಚಿಮ ಬಂಗಾಳ. ದೀದಿ ಕೋಟೆಯನ್ನ ಬಿಜೆಪಿ ಭೇದಿಸುತ್ತಾ? ಕೆಲವು ಸಮೀಕ್ಷೆಗಳು ಹೇಳ್ತಾ ಇದೆ ಈ ಬಾರಿ ಬಿಜೆಪಿ ಕಮಾಲ್ ಮಾಡುತ್ತೆ ಅಂತ. ಕಳೆದ 3 ಟರ್ಮ್ನಲ್ಲಿ ಮಮತಾ ಬ್ಯಾನರ್ಜಿ ಬಂಗಾಳದ ಗದ್ದುಗೆಯನ್ನ ಏರಿ ಕೂತು ಇಡೀ ಬಂಗಾಳವನ್ನ ಆಳಿದ್ದಾರೆ. ಮುಂದಿನ 100 ವರ್ಷ ಕಳೆದ್ರೂ ಬಂಗಾಳವನ್ನ ಗೆಲ್ಲೋದಕ್ಕಾಗಲ್ಲ ಅಂತ ದೀದಿ ಆರ್ಭಟಿಸಿದ್ದಾರೆ. ಆದ್ರೆ ಈ ಬಾರಿ ಬಿಜೆಪಿ ಕಮಾಲ್ ಮಾಡುತ್ತಾ ಬಂಗಾಳದಲ್ಲಿ? ಅದು ಇರುವಂತಹ ಕುತೂಹಲ. 34 ವರ್ಷಗಳ ಸಿಪಿಐ ಆಡಳಿತ, ಸಿಪಿಐ ಕೋಟೆಯನ್ನ ಛಿದ್ರ ಮಾಡಿ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ತಮ್ಮ ಪಾರುಪತ್ಯವನ್ನ ಮೆರೆದಿತ್ತು. ಈಗ ಬಂಗಾಳ ಅನ್ನೋದು ಮಮತಾ ಬ್ಯಾನರ್ಜಿಯ ಭದ್ರವಾದ ಕೋಟೆ ಆಗಿದೆ. ಆ ಕೋಟೆಯನ್ನ ಬಿಜೆಪಿ ಛಿದ್ರ ಮಾಡುತ್ತಾ ಅನ್ನೋದು ಇವತ್ತು ಗೊತ್ತಾಗತ್ತೆ. ಬಿಜೆಪಿಯನ್ನು ಕಡಿಮೆ ಪ್ರಯತ್ನ ಮಾಡಿಲ್ಲ. ವರ್ಷಾನುಗಟ್ಲೆಯಿಂದ ತನ್ನ ಪ್ರಯತ್ನವನ್ನ ಬಂಗಾಳ ನೆಲದಲ್ಲಿ ಬಿಜೆಪಿ ಮಾಡಿದೆ. ಯಾಕಂದ್ರೆ ಆ ನೆಲದಲ್ಲಿ ಕಮಲವನ್ನ ಅರಳಿಸಬೇಕು ಅಂತ. ಆದ್ರೆ ಫಲಿತಾಂಶ ಏನು ಅದು ಇವತ್ತು ಗೊತ್ತಾಗುತ್ತೆ. ದೀದಿ 4ನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಹಿಡಿತಾರಾ? ಬಿಜೆಪಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡುತ್ತಾ? ಇದಕ್ಕೆ ಉತ್ತರ ಇವತ್ತು ಗೊತ್ತಾಗುತ್ತೆ. ಕಳೆದ ಬಾರಿಯ ರಿಸಲ್ಟ್ ಏನಾಗಿತ್ತು? 2021ರ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯ ರಿಸಲ್ಟ್ ಏನಾಗಿತ್ತು? 294 ಕ್ಷೇತ್ರಗಳಲ್ಲಿ 148 ಮ್ಯಾಜಿಕ್ ನಂಬರ್ ಪಶ್ಚಿಮ ಬಂಗಾಳದಲ್ಲಿ. ಆಗ ಟಿಎಂಸಿ ಗೆದ್ದಂತಹ ಸ್ಥಾನ ಎಷ್ಟು? 215. ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಟಿಎಂಸಿ ಹೊರಹೊಮ್ಮಿತು. 48% ಮತಗಳು ಟಿಎಂಸಿ ಪಾಲಾಗಿತ್ತು. 148 ಮ್ಯಾಜಿಕ್ ನಂಬರ್. ಆದ್ರೆ ಟಿಎಂಸಿ ಪಡೆದಿದ್ದು 215 ನಂಬರ್ಗಳನ್ನು. ಬಿಜೆಪಿ ಕಳೆದ ಬಾರಿಯ ಅಂದ್ರೆ 2021ರ ವಿಧಾನಸಭೆ ಚುನಾವಣೆಯಲ್ಲಿ ಪಡೆದಂತಹ ಸ್ಥಾನ 77. ಈ ಬಾರಿ ಈ ನಂಬರ್ಸೇ ಮ್ಯಾಜಿಕ್ ನಂಬರ್ ಅನ್ನ ದಾಟತ್ತೆ ಅನ್ನೋದು ಪ್ರಿಡಿಕ್ಷನ್ ಇರೋದು. ಕಳೆದ ಬಾರಿ 38% ಬಿಜೆಪಿಗೆ ಸಿಕ್ಕಂತ ಮತ. ಈ ಬಾರಿ ಬಿಜೆಪಿ ಕಮಾಲ್ ಮಾಡತ್ತೆ ಅಂತ ಹೇಳೋದಕ್ಕೂ ಹಲವು ಕಾರಣಗಳಿದೆ. SIR ನ ಎಫೆಕ್ಟ್ ಏನಾಗುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್. SIR ನ ಪರಿಣಾಮಗಳು ಯಾವ ರೀತಿ ಫಲಿತಾಂಶದ ಮೇಲೆ ಬೀಳುತ್ತೆ? ಬಿಜೆಪಿ ಅದೇ ಕಾರಣಕ್ಕೆ ಬಹಳ ಕಾನ್ಫಿಡೆಂಟ್ ಆಗಿದೆಯಾ? ಇತರೆ 2 ಸ್ಥಾನಗಳು ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ. ಆದ್ರೆ ಈ ಬಾರಿ ಕೆಲ ಸಮೀಕ್ಷೆಗಳು ಹೇಳ್ತಾ ಇರೋ ಪ್ರಕಾರ ಟಿಎಂಸಿ ಪಕ್ಷ ಅಧಿಕಾರದ ಗದ್ದುಗೆಯನ್ನ ಏರೋದಿಲ್ಲ ಅಂತ. 3 ಬಾರಿ ಮಮತಾ ಬ್ಯಾನರ್ಜಿ ಬಂಗಾಳ ಕೋಟೆಯನ್ನ ಆಳಿದ್ದಾರೆ. ಈಗ ಗೆದ್ರೆ ಇದು 4ನೇ ಬಾರಿ. 34 ವರ್ಷಗಳ ಸಿಪಿಐ ಆಡಳಿತ, ಸಿಪಿಐ ಭದ್ರಕೋಟೆಯನ್ನ ಭೇದಿಸಿ ಮಮತಾ ಬ್ಯಾನರ್ಜಿ ಬಂಗಾಳವನ್ನ ತನ್ನ ವಶ ಮಾಡಿಕೊಂಡಿತ್ತು. ಮಮತಾ ಬ್ಯಾನರ್ಜಿ ಏನ್ ಕೋಟೆ ಕಟ್ಕೊಂಡಿಲ್ಲ ಅಂತಲ್ಲ, ಬಂಗಾಳ ಅನ್ನೋದು ಮಮತಾ ಬ್ಯಾನರ್ಜಿಯ ಕೋಟೆ. ಮುಂದಿನ 100 ವರ್ಷ ಕಳೆದ್ರೂ ನನ್ನ ಕೋಟೆಗೆ ಬಿಜೆಪಿ ನುಗ್ಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತಿಗೂ ಅದೇ ಆತ್ಮವಿಶ್ವಾಸದಲ್ಲಿ ಮಮತಾ ಬ್ಯಾನರ್ಜಿ ಆರ್ಭಟಿಸುತ್ತಿದ್ದಾರೆ. ಈ ಆರ್ಭಟ ಮುಂದುವರಿಯುತ್ತಾ? ಬಿಜೆಪಿ ಫುಲ್ ಸ್ಟಾಪ್ ಹಾಕುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳುತ್ತಾ? ರಾಜಕೀಯ ಜಿದ್ದಿ ಪಶ್ಚಿಮ ಬಂಗಾಳದಲ್ಲಿ ಬಹಳ ಸಮಯದಿಂದ ನಡೀತಾ ಇದೆ. ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಜಿದ್ದಾಜಿದ್ದಿ. ಮಮತಾ ಬ್ಯಾನರ್ಜಿ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಖಡಕ್ ಆದಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಗುಜರಾತಿಗರು ಬಂಗಾಳವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅಮಿತ್ ಶಾ ಕೂಡ ಕೌಂಟರ್ ಕೊಟ್ಟಿದ್ರು. ರಿಸಲ್ಟ್ ಬರ್ಲಿ, ಫಾರೆನ್ ಓಡ್ ಹೋಗ್ತೀರಾ ಅಂತ. ಏನೇನಾಗತ್ತೆ? ಆ ಹೇಳಿಕೆ, ಪ್ರತಿ ಹೇಳಿಕೆ, ತಂತ್ರ ಪ್ರತಿತಂತ್ರಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ, ಮತದಾರರ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಿದೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಟಿಎಂಸಿಗೆ ವೋಟ್ ಹಾಕಿಲ್ಲ ಅಂತ ಅಂದ್ರೆ ಅಲ್ಲೊಂದು ರೀತಿ ಥ್ರೆಟ್ ಇತ್ತು. ಯಾವ್ಯಾವ ಬೂತ್ಗಳಲ್ಲಿ ಟಿಎಂಸಿಗೆ ವೋಟ್ ಬಿದ್ದಿಲ್ಲ ಅನ್ನೋದನ್ನ ನೋಡಿ
ಅಲ್ಲಿ ನೀರಿನ ಸೌಲಭ್ಯ, ರಸ್ತೆ ಸೌಲಭ್ಯ ಅಂತ ಅಂದಾಗ ಅದನ್ನ ಪಾಯಿಂಟ್ ಮಾಡ್ತಾ ಇದ್ರು ಟಿಎಂಸಿ ನಾಯಕರು ಅಂತ. ಅಲ್ಲಿನ ಜನ ಅದನ್ನ ಆರೋಪ ಮಾಡ್ತಾರೆ. ಜನ ಮತಗಟ್ಟೆಗೆ ಬಂದು ವೋಟ್ ಹಾಕೋದಕ್ಕೂ ಭಯ ಪಡುವಂತ ಪರಿಸ್ಥಿತಿ, ಬೇರೆ ಪಕ್ಷಗಳಿಗೆ ವೋಟ್ ಒತ್ತೋದಕ್ಕೂ ಭಯ ಪಡುವಂತ ಪರಿಸ್ಥಿತಿ ಒಂದಿತ್ತು. ಆದ್ರೆ ಈ ಬಾರಿ ಚುನಾವಣೆಗೂ ಮುಂಚೆ ಸುಮಾರು 2 ತಿಂಗಳು ಮುಂಚೆ ಕೇಂದ್ರೀಯ ಮೀಸಲು ಪಡೆ ಪಶ್ಚಿಮ ಬಂಗಾಳ ತಲುಪಿತು. ಚುನಾವಣೆ ಮುಗಿದ 2 ತಿಂಗಳ ತನಕವೂ ಕೂಡ ಅಲ್ಲೇ ಇರುತ್ತೆ. ಅಂದ್ರೆ ಭಯದ ವಾತಾವರಣದಲ್ಲಿ ಮತದಾರರು ವೋಟ್ ಮಾಡಬಾರದು, ಭಯ ವಾತಾವರಣ ಇರಬಾರದು ಅನ್ನೋ ಕಾರಣಕ್ಕೆ. ಹಾಗಾದ್ರೆ ಆ ಭಯ ಬಿಟ್ಟು ಪಶ್ಚಿಮ ಬಂಗಾಳದ ಮತದಾರರು ಈ ಬಾರಿ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ, ಅತಿ ಹೆಚ್ಚು ಹಿಂದೂ ಮತದಾರರು ಬಂದು ವೋಟಿಂಗ್ ಮಾಡಿದ್ದೇ ಆದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಮಾಲು ಮಾಡುತ್ತೆ ಅನ್ನೋದು ಒಂದು ಸಮೀಕ್ಷೆಯ ಪ್ರಕಾರ. ಕೋಲ್ಕತ್ತಾ ಅದರ ಸುತ್ತಮುತ್ತಲೂ ಇರುವಂತಹ ಸುಮಾರು 80 ವಿಧಾನಸಭಾ ಕ್ಷೇತ್ರಗಳೇನಿದೆ ಅಲ್ಲಿ ಟಿಎಂಸಿಯ ಪಾರುಪತ್ಯ ಇದೆ. ಟಿಎಂಸಿ ಸ್ಟ್ರಾಂಗ್ ಆಗಿರುವಂತಹ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಒಂದು ವೇಳೆ ಹಿಂದೂ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೊರಗಡೆ ಬಂದು ವೋಟಿಂಗ್ ಮಾಡಿದ್ದೇ ಆದ್ರೆ ಅದರ ಎಫೆಕ್ಟ್ ಬಿಜೆಪಿಗೆ ನೇರವಾಗಿ ಇರುತ್ತೆ. ಟಿಎಂಸಿ ಒಟ್ಟು ಸ್ಥಾನ ಏನಿದೆ, ಪೋಲಾ ಪೋಲ್ಸ್ ಪಶ್ಚಿಮ ಬಂಗಾಳದ ರಿಸಲ್ಟ್ ಸಮೀಕ್ಷೆ ಪ್ರಕಾರ ಹೇಳೋದಾದ್ರೆ ಬಿಜೆಪಿ 136ರಿಂದ 156 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ. ಅಂದ್ರೆ ಮ್ಯಾಜಿಕ್ ನಂಬರ್ 148. ಅದರಲ್ಲಿ ಬಿಜೆಪಿ 136ರಿಂದ 156 ಸ್ಥಾನವನ್ನ ಈ ಬಾರಿ ಗೆಲ್ಲುತ್ತೆ ಅಂತ. ಟಿಎಂಸಿ ಕತೆ ಏನು, 130ರಿಂದ 147 ಸ್ಥಾನ. ಕಳೆದ ಬಾರಿ 2021ರ ಚುನಾವಣೆಯಲ್ಲಿ 200ರ ಗಡಿ ದಾಟಿದಂತಹ ಟಿಎಂಸಿ ಹಾಗಾದ್ರೆ ಈ ಬಾರಿ ಮುಗ್ಗರಿಸುತ್ತ ಪೋಲಾ ಪೋಲ್ಸ್ ನ ನಂಬರ್ಸ್ ಇತರೆ 3ರಿಂದ 6 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದು ಇಲ್ಲಿರುವಂತಹ ನಂಬರ್ಸ್. ಇದು ಪೋಲಾ ಪೋಲ್ಸ್ ನ ನಂಬರ್. ಇದು ಪಶ್ಚಿಮ ಬಂಗಾಳದ ಗದ್ದುಗೆಯನ್ನ ಗೆಲ್ಲಬೇಕು ಅಂದ್ರೆ ಮ್ಯಾಜಿಕ್ ನಂಬರ್ 148 ಬೇಕು. 2021ರ ಚುನಾವಣೆಯಲ್ಲಿ ಟಿಎಂಸಿ 200ರ ಗಡಿ ದಾಟಿ ಮುಂದೆ ನುಗ್ಗಿದ್ದು ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಅಧಿಕಾರವನ್ನ ನಡೆಸಿತ್ತು. ಆದ್ರೆ ಈ ಬಾರಿ ಬಿಜೆಪಿಗೆ ಅವಕಾಶ ಇದೆ ಅನ್ನೋದು ಸಮೀಕ್ಷೆ ಹೇಳ್ತಾ ಇರೋದು. ಪಶ್ಚಿಮ ಬಂಗಾಳವನ್ನ ಬಿಜೆಪಿ ಗೆದ್ದಿದ್ದೇ ಆದ್ರೆ, ಒಂದು ವೇಳೆ ದೀದಿ ಗೆದ್ದಿದ್ದೇ ಆದ್ರೆ ಈ ಲೆಕ್ಕಾಚಾರಗಳು ಪಶ್ಚಿಮ ಬಂಗಾಳದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಒಂದು ವೇಳೆ ಪಶ್ಚಿಮ ಬಂಗಾಳವನ್ನ ದೀದಿ ಗೆದ್ದಿದ್ದೇ ಆದ್ರೆ ದೀದಿ ಓಟಕ್ಕೆ ಬ್ರೇಕ್ ಹಾಕೋರೇ ಇಲ್ಲ. ಭಾರತದ ಅತಿ ದೊಡ್ಡ ವಿಪಕ್ಷ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ. ಅದೇ ಮೋದಿ ಗೆದ್ದಿದ್ದೇ ಆದ್ರೆ ಮೋದಿಯ ವರ್ಚಸ್ಸು ಕಡಿಮೆ ಆಯಿತು ಅನ್ನೋರಿಗೆ ಇದೊಂದು ಉತ್ತರ ಆಗತ್ತೆ. ಮುಂದಿನ ಚುನಾವಣೆ, ಲೋಕಸಭೆ ಚುನಾವಣೆ ಅನ್ನೋದು ಮೋದಿ ಪಾಲಿಗೆ ಕೇಕ್ ವಾಕ್ ಅಂತಲೇ ಬಿಂಬಿತ ಆಗತ್ತೆ. ಕೇಕ್ ವಾಕ್ ಆಗಬಹುದು ಅಂತ ಹೇಳಬಹುದು. ಇದಿಷ್ಟು ಪಶ್ಚಿಮ ಬಂಗಾಳದ ಡೀಟೇಲ್ಸ್. ಆದ್ರೆ ಇನ್ನೊಂದು ರಾಜ್ಯ ವೆರಿ ಇಂಪಾರ್ಟೆಂಟ್, ಅದು ತಮಿಳುನಾಡು. ತಮಿಳುನಾಡಿನ ಫಲಿತಾಂಶ ಏನಾಗತ್ತೆ? ತಮಿಳುನಾಡಿನಲ್ಲಿರುವಂತಹ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಿರುವಂತಹ ಮತದಾನ 118 ಗಡಿ ಯಾರು ದಾಟ್ತಾರೋ ಅವರು ತಮಿಳುನಾಡನ್ನ ಆಳ್ತಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಡಿಎಂಕೆ 159 ಸ್ಥಾನವನ್ನ 2021ರ ಚುನಾವಣೆಯಲ್ಲಿ ಗೆದ್ದುಕೊಂಡಿತ್ತು. ಇದು 2021ರ ಫಲಿತಾಂಶ. ಈಗ ಬರಬೇಕಾಗಿದೆ 2026ರ ಫಲಿತಾಂಶ. ತಮಿಳುನಾಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಂತಹ ಸ್ಥಾನ 159 ಸ್ಥಾನ, 45.3% ಮತವನ್ನ ಪಡ್ಕೊಂಡು ಡಿಎಂಕೆ ಅಧಿಕಾರವನ್ನ ನಡೆಸಿತು ತಮಿಳುನಾಡಲ್ಲಿ. ಈ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಈಗ ಡಿಎಂಕೆ ಶತ ಪ್ರಯತ್ನ ನಡೆಸ್ತಾ ಇರೋದು. ಎಐಎಡಿಎಂಕೆ 66 ಸ್ಥಾನವನ್ನ ಕಳೆದ ಬಾರಿ ಪಡ್ಕೊಂಡಿತ್ತು. 66 ಸ್ಥಾನವನ್ನ ಎಐಎಡಿಎಂಕೆ ಕಳೆದ ಬಾರಿ ಅಂದ್ರೆ 2021ರ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು. ತಮಿಳುನಾಡಿನ ರಾಜಕೀಯ ಪ್ಯಾಟರ್ನ್ ಹೇಗಿದೆ, ಪೊಲಿಟಿಕಲ್ ಪ್ಯಾಟರ್ನ್ ಅಂತ ಅಂದ್ರೆ, ಒಂದು ಬಾರಿ ಡಿಎಂಕೆ, ಮತ್ತೊಂದು ಬಾರಿ ಎಐಎಡಿಎಂಕೆ. ರಾಷ್ಟ್ರೀಯ ಪಕ್ಷಗಳ ಅಸ್ತಿತ್ವ ಅನ್ನೋದು ತಮಿಳುನಾಡಲ್ಲಿ ಇಲ್ಲವೇ ಇಲ್ಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ತನ್ನ ಒಂದು ಜಾಗವನ್ನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಷ್ಟೋ ಇಷ್ಟೋ ಆ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ. ಆದ್ರೆ ಈ ಬಾರಿ ಡಿಎಂಕೆ ಮತ್ತು ಎಐಎಡಿಎಂಕೆ ಮಧ್ಯೆ ಎಂಟ್ರಿ ಕೊಟ್ಟಿರೋದು ವಿಜಯ್ ತಮಿಳಗ ವೆಟ್ರಿ ಕಳಗಂ ಪಕ್ಷ, ಟಿವಿಕೆ ಪಕ್ಷ ಎಂಟ್ರಿ ಕೊಟ್ಟಿರೋದು. ಈಗ ಡಿಎಂಕೆ ಎಐಎಡಿಎಂಕೆ ನಡುವಿನ ಹೋರಾಟ ಏನಿದೆ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದೇ ವಿಜಯ್ ಎಂಟ್ರಿಯಿಂದ. ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷದ ಪಾರುಪತ್ಯವೇ ಇರೋದು. ಈಗ
ವಿಜಯ್ ಎಂಟ್ರಿ ಏನಾಗುತ್ತೆ? ಯಾಕಂದ್ರೆ ವಿಜಯ್ ಮೊದಲ ಪ್ರಯತ್ನದಲ್ಲೇ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನೋದು ಕೆಲ ಸಮೀಕ್ಷೆಗಳು ಹೇಳ್ತಾ ಇರೋದು. ಟಿವಿಕೆ ಪಕ್ಷದ ನಾಯಕರಾಗಿರುವಂತಹ ವಿಜಯ್ ಹೋದಲ್ಲೆಲ್ಲ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಇದೆಯಲ್ಲ, ಅದು ಇಂಥದೊಂದು ಪ್ರಿಡಿಕ್ಷನ್ಗೂ ಕಾರಣ ಆಗಿರ್ಬೋದು. 2021ರ ಮತ ಪ್ರಮಾಣ 73.6% ಇತ್ತು ತಮಿಳುನಾಡಲ್ಲಿ. ಕಳೆದ ಬಾರಿ ಚುನಾವಣೆಯಲ್ಲಿ ವೋಟಿಂಗ್ ಪ್ರಮಾಣ ಎಷ್ಟಿತ್ತು ಅಂದ್ರೆ 73.6%. ಈ ಬಾರಿ 2026ರಲ್ಲಿ 85.1% ವೋಟಿಂಗ್ ಆಗಿದೆ. 85.1%. ಈ ಬಾರಿ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ. ಇನ್ನು ತಮಿಳುನಾಡು ವಿಧಾನಸಭೆ ಚುನಾವಣೆಯ ಮತಗಟ್ಟೆ ಸಮೀಕ್ಷೆ ಪೋಲ್ಸ್ ಏನ್ ಹೇಳ್ತಾ ಇದೆ? ಒಟ್ಟು 234 ಸ್ಥಾನ ತಮಿಳುನಾಡಲ್ಲಿರೋದು. ಮ್ಯಾಜಿಕ್ ನಂಬರ್ 118. ಗದ್ದುಗೆ ಏರಬೇಕು ಅಂದ್ರೆ 118 ಸ್ಥಾನವನ್ನ ಪಡಿಬೇಕು. ಎಐಎಡಿಎಂಕೆ 62ರಿಂದ 75 ಸ್ಥಾನವನ್ನ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇರೋದು. 62ರಿಂದ 75. ಡಿಎಂಕೆ 123ರಿಂದ 140 ಸ್ಥಾನವನ್ನ ಗೆಲ್ಲಬಹುದು ಅಂತ. ಅಂದ್ರೆ ಮತ್ತೊಮ್ಮೆ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಸಮೀಕ್ಷೆಯ ನಂಬರ್ಸ್ ಹೇಳ್ತಾ ಇರೋದು. ಟಿವಿಕೆ 27ರಿಂದ 36 ಸ್ಥಾನವನ್ನ ಗೆಲ್ಲಬಹುದು ಅಂತ. ಆದ್ರೆ ಟಿವಿಕೆ ಪಕ್ಷ ಒಂದು ಕಿಂಗ್ ಆಗತ್ತೆ, ಇಲ್ಲ ಕಿಂಗ್ ಮೇಕರ್ ಆಗತ್ತೆ ಅನ್ನೋ ಪ್ರಿಡಿಕ್ಷನ್ ಅನ್ನ ತಜ್ಞರು ಮಾಡ್ತಿದ್ದಾರೆ. ಕೆಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇರೋದು ಅದೇನೆ. ವಿಜಯ್ಗೆ ಈ ಬಾರಿ ತಮಿಳುನಾಡಿನ ಮತದಾರರು ಜೈ ಅಂದಿದ್ದಾರ. ಹೋದಲ್ಲೆಲ್ಲ ಯಾವುದೇ ಕಾರ್ಯಕ್ರಮ ಇರಲಿ, ಸಮಾವೇಶ ಇರಲಿ, ನೀವು ನೋಡಿದೆ ಕರೂರು ದುರಂತ ಕೂಡ ಇಲ್ಲಿ ನೆನಪು ಮಾಡ್ಕೋಬೇಕು. 41 ಜನ ಮೃತಪಟ್ಟಂತಹ ಕರೂರು ಕಾಲ್ತುಳಿತ ದುರಂತ. ವಿಜಯ್ ಬರ್ತಾರೆ ಅಂದ್ರೆ ಅವರನ್ನ ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಸೇರ್ತಾರೆ. ಆದ್ರೆ ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ? ಯಾಕಂದ್ರೆ ಸ್ಟಾರ್ ನಟ ನಟಿಯರು ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಡೋದು, ಅಲ್ಲಿ ಅಧಿಕಾರ ನಡೆಸೋದು ಹೊಸ್ತಲ್ಲ. ಎಂಜಿಆರ್ ಆಗಿರ್ಬೋದು, ಜಯಲಲಿತಾ, ಕರುಣಾನಿಧಿ, ಆ ಸಾಲಿಗೆ ಈಗ ವಿಜಯ್ ಸೇರ್ಪಡೆ ಆಗಿದ್ದಾರೆ. ಪ್ರಯತ್ನಗಳನ್ನ ಇನ್ನೂ ಹಲವು ನಟರು ಮಾಡಿದ್ದಾರೆ. ರಜನಿಕಾಂತ್, ಕಮಲ್ ಹಾಸನ್, ಹೀಗೆ ಪ್ರಯತ್ನಗಳಂತೂ ಆಗಿದೆ. ರಜನಿಕಾಂತ್ ನಂತರ ತಮಿಳು ಚಿತ್ರರಂಗದ ಮತ್ತೊಬ್ಬ ಸ್ಟಾರ್ ನಟ ರಜನಿಕಾಂತ್ ಯಾವ ರೇಂಜ್ಗೆ ತಮಿಳುನಾಡಲ್ಲಿ ಫೇಮಸ್ ಇದ್ದಾರೆ ಅನ್ನೋದು ಗೊತ್ತೇ ಇದೆ. ತಮಿಳುನಾಡಿನ ಜನರಲ್ಲಿ ಹಾಸು ಹೊಕ್ಕಿದ್ದಾರೆ ಅಂತ. ಆದ್ರೆ ವಿಜಯ್ ಆ ಸಾಲಿಗೆ ಸೇರ್ತಾರೆ. ಆದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಂತರ ತಮಿಳುನಾಡಿನ ಜನರು ವಿಜಯ್ರನ್ನ ಅದೇ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೋತಾರ ಅನ್ನೋದು ಇವತ್ತು ಗೊತ್ತಾಗತ್ತೆ. ಒಂದು ಕಿಂಗ್ ಆಗ್ತಾರೆ, ಇಲ್ಲ ಕಿಂಗ್ ಮೇಕರ್ ಆಗ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅದರ ರಿಸಲ್ಟ್ ಏನು ಅನ್ನೋದು ಇವತ್ತು ಗೊತ್ತಾಗತ್ತೆ. ಇದು ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಕಂಪ್ಲೀಟ್ ಡೀಟೇಲ್ಸ್. ಆದ್ರೆ ಮತ್ತೊಂದು ರಾಜ್ಯದತ್ತ ಗಮನ ಹರಿಸೋದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.